ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಜಪಾಕುಸುಮಸಂಕಾಶಂ ಕಾಶ್ಯಪೇಯ ಮಹಾಭ್ಯುತಿಂ ತಮೋಲಿ ಸರ್ವಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ. ನಮಶ್ಚಂಡಿಕಾಯಿ ಶ್ರೀ ಗುರುಭ್ಯೋ ನಮಃ. ಎಲ್ಲ ಆತ್ಮೀಯ ವೀಕ್ಷಕರಿಗೆ ಪ್ರೇಕ್ಷಕರಿಗೆ ನಮಸ್ಕಾರ. ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳೊಂದಿಗೆ ಈ ಸಂಚಿಕೆಯನ್ನು ಪ್ರಾರಂಭವನ್ನು ಮಾಡುತ್ತಾ ಇದ್ದೀವಿ. ಮಕರ ಸಂಕ್ರಮಣ ಇದಕ್ಕೆ ವಿಶೇಷವಾದಂತಹ ಮಹತ್ವ ಇದೆ. ಒಂದು ವರ್ಷದಲ್ಲಿ 12 ವಿಧವಾದಂತಹ ಸಂಕ್ರಮಣಗಳು ಬರುತ್ತೆ. ಆದರೆ ಆ 12 ಸಂಕ್ರಮಣಗಳಲ್ಲಿಯೂ ಕೂಡ ಅದಕ್ಕೆ ಅದರದ್ದೇ ಆದಂಥ ಮಹತ್ವ ಇದೆ. ಆದರೆ ಮಕರ ಸಂಕ್ರಮಣಕ್ಕೆ ಇದ್ದಂತಹ ಅಷ್ಟೊಂದು ಮಹತ್ವ ಇನ್ಯಾವ ಸಂಕ್ರಮಣಕ್ಕೂ ಕೂಡ ಇಲ್ಲ ಅಂತಲೇ ಹೇಳಬೇಕಾಗುತ್ತೆ. ಯಾಕೆಂದರೆ ಈ ಮಕರ ಸಂಕ್ರಮಣ ಅನ್ನತಕ್ಕಂಥದ್ದು ಅಷ್ಟೊಂದು ಮಹತ್ವವನ್ನು, ಅಷ್ಟೊಂದು ಪವಿತ್ರವಾಗಿರತಕ್ಕಂತಹ ಪರ್ವಕಾಲ ಅಂಥೇಳಿ ಕರೆಸಿಕೊಳ್ಳುವುದರಿಂದ ಈ ಮಕರ ಸಂಕ್ರಮಣಕ್ಕೆ ನಾವು ವಿಶೇಷವಾದಂತಹ ಮಹತ್ವವನ್ನು ನಮ್ಮ ಧರ್ಮದಲ್ಲಿ ಕೊಟ್ಟಿದ್ದಾರೆ. ಅಂದರೆ ಈ ಪ್ರಕೃತಿಯಲ್ಲಿ ನಡೀತಕ್ಕಂತಹ ನಭೋಮಂಡಲದಲ್ಲಿ ನಡೀತಕ್ಕಂತಹ ಸೂರ್ಯ ಚಂದ್ರರ ಗತಿ, ಅದರಲ್ಲೂ ಈ ಮಕರ ಸಂಕ್ರಮಣ ಅನ್ನತಕ್ಕಂಥದ್ದೇನಿದೆ, ಸೂರ್ಯನ ಗತಿಗೆ ಅನುಸಾರವಾಗಿ ನಾವು ಪರ್ವಕಾಲ ಅಂಥೇಳಿ ಭಾವಿಸಿ ಆ ಪರ್ವಕಾಲವನ್ನು ಸದುಪಯೋಗಗೊಳಿಸಿಕೊಳ್ಳತಕ್ಕಂಥದ್ದು ಕೇವಲ ನಮ್ಮ ಧರ್ಮದಲ್ಲಿ ಮಾತ್ರ ಇದೆ. ಇನ್ನು ಯಾವುದೇ ಧರ್ಮದಲ್ಲಿಯೂ ಕೂಡ ಪ್ರಕೃತಿಯಲ್ಲಿ ನಡೀತಕ್ಕಂತಹ ವ್ಯತ್ಯಾಸಗಳು ಅಥವಾ ಪರ್ವಕಾಲಗಳು, ಆ ಪ್ರಕೃತಿಯಲ್ಲಿ ನಡೀತಕ್ಕಂತಹ ಸಮಯದ ಒಂದು ವಿಶೇಷವಾದಂತಹ ಶಕ್ತಿಯನ್ನು ಯಾರೂ ಕೂಡ ಗಮನಿಸಿಲ್ಲ. ಕೇವಲ ನಮ್ಮ ಧರ್ಮದಲ್ಲಿ ಮಾತ್ರ ನಮ್ಮ ಪ್ರಾಚೀನರು ಋಷಿಮುನಿಗಳು ಪ್ರತಿಯೊಂದು ದಿವಸವೂ, ಪ್ರತಿಯೊಂದು ಕಾಲವೂ, ಪ್ರತಿಯೊಂದು ಪರ್ವಕಾಲಕ್ಕೂ ಕೂಡ ವಿಶೇಷವಾಗಿ ಅದನ್ನು ತಮ್ಮ ಯೋಗ ದೃಷ್ಟಿಯಿಂದ ಅತೀಂದ್ರಿಯವಾದಂತಹ ಜ್ಞಾನದಿಂದ ತಿಳಿದುಕೊಂಡು ಆ ಮೂಲಕ ಇಂತಿಂತಹ ಪರ್ವಕಾಲದಲ್ಲಿ ಇಂತಹ ವಿಶಿಷ್ಟವಾದಂತಹ ಶಕ್ತಿ ಇರುತ್ತೆ, ಅದನ್ನು ಮಾನವನಾಗಿರ್ತಕ್ಕಂಥವನು ತನ್ನ ಜನ್ಮ ಸಾರ್ಥಕಪಡಿಸಿಕೊಳ್ಳಬೇಕಾದರೆ ಆ ಪರ್ವಕಾಲಗಳನ್ನು ಯಾವ ರೀತಿಯಾಗಿ ಉಪಯೋಗಿಸಿಕೊಳ್ಳಬೇಕು ಅಂಥೇಳಿ ನಮಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಅವುಗಳೇ ಶಾಸ್ತ್ರಗಳು, ಪುರಾಣಗಳು, ಶ್ರುತಿ, ಸ್ಮೃತಿಗಳು. ಆ ದಿಸೆಯಲ್ಲಿ ಈ ಮಕರ ಸಂಕ್ರಮಣಕ್ಕೂ ಕೂಡ ವಿಶೇಷವಾಗಿ ಉತ್ತರಾಯಣ ಪುಣ್ಯಕಾಲ ಅಂಥೇಳಿ ನಾವು ಹೇಳ್ತೀವಿ. ಜೊತೆಯಲ್ಲಿ ಯಾಕೆಂದರೆ ಈ ಮಕರದಿಂದ ಕರ್ಕಾಟಕದವರೆಗೆ 6 ತಿಂಗಳು ಸೂರ್ಯನ ಒಂದು ಗತಿ ಏನಿದೆ, ಇದು ಉತ್ತರಾಯಣ ಮತ್ತು ದಕ್ಷಿಣಾಯನ ಅನ್ನತಕ್ಕಂಥದ್ದು. ಮಕರದಿಂದ ಸೂರ್ಯನ ಒಂದು ಚಲನೆ ಕರ್ಕಾಟಕ ರಾಶಿಯವರೆಗೆ ಏನು ಬದಲಾವಣೆ 6 ತಿಂಗಳಿದೆ, ಇದು ಉತ್ತರಾಯಣ ಅಂತ ಹೇಳಿ ಕರೆಸಿಕೊಳ್ಳುತ್ತೆ. ಕರ್ಕಾಟಕದಿಂದ ಪುನಃ ಮಕರದವರೆಗೆ ಸೂರ್ಯನ ಚಲನೆ ಏನಿದೆ, ಗತಿ ಏನಿದೆ, ಇದು ದಕ್ಷಿಣಾಯನ ಅಂತ ಹೇಳಿ ಕರೆಸಿಕೊಳ್ಳುತ್ತೆ. 6 ತಿಂಗಳು ದಕ್ಷಿಣಾಯನ, 6 ತಿಂಗಳು ಉತ್ತರಾಯಣ. ದಕ್ಷಿಣಾಯನ ಉಪಾಸನ ಮಾರ್ಗಕ್ಕೆ ಹೇಳಿರ್ತಕ್ಕಂಥದ್ದು. ಉತ್ತರಾಯಣದಲ್ಲಿ ವಿಶೇಷವಾಗಿ ಈ ಶುಭ ವಿವಾಹ, ಈ ರೀತಿಯಾಗಿ ಶುಭ ಕಾರ್ಯಗಳು ನಡೆಯುವುದಕ್ಕೆ ಶ್ರೇಷ್ಠವಾಗಿರತಕ್ಕಂತಹ ಸಮಯ ಅಂಥೇಳಿ ಆ ಮೂಲಕ ಮಾಗಾದಿ ಪಂಚ, ಮಾಘ, ಪಾಲ್ಗುಣ, ಚೈತ್ರ, ವೈಶಾಖ, ಜ್ಯೇಷ್ಠ 5 ತಿಂಗಳಲ್ಲಿ ವಿಶೇಷವಾಗಿ ಶುಭ ಕಾರ್ಯಗಳು, ಮದುವೆ, ಗೃಹ ಪ್ರವೇಶ, ಈ ರೀತಿಯಾದಂತಹ ಶುಭ ಕಾರ್ಯಗಳು ನಡೀತಾ ಇರುತ್ತೆ. ಅದರಿಂದ ಇದು ಮಹಾಪರ್ವ ಅಂಥೇಳಿ ನಾವು ಹೇಳಬಹುದು. ನಮ್ಮಲ್ಲಿ ಮಕರ ಸಂಕ್ರಮಣದ ಒಂದು ಆಚರಣೆ ಏನಿದೆ ಅದನ್ನು ಒಬ್ಬೊಬ್ಬರು ಅವರವರ ಸಂಪ್ರದಾಯಕ್ಕೆ ಪ್ರಾದೇಶಿಕವಾಗಿ ವಿಭಿನ್ನ ರೀತಿಯಲ್ಲಿ ಅದನ್ನು ಹಬ್ಬದ ರೂಪದಲ್ಲಿ ಆಚರಣೆಯನ್ನು ಮಾಡ್ತಾರೆ. ಅದರಿಂದ ಕೆಲವು ಎಳ್ಳಿನ ಹಬ್ಬ ಅಂಥೇಳಿ ಹೇಳ್ತಾರೆ, ಎಳ್ಳನ್ನು ಬೀರತಕ್ಕಂಥದ್ದು. ದಕ್ಷಿಣ ದೇಶಗಳೇ ಪೊಂಗಲ್ ಅಂತೇಳಿ ಹೇಳ್ತಾರೆ. ನಾರ್ತ್ ಅಂದರೆ ಉತ್ತರ ದೇಶಗಳಲ್ಲಿ ಅದರದ್ದೇ ಆದಂತಹ ಹೆಸರಿಂದ ಅದನ್ನು ಕರೀತಾರೆ. ಹೀಗೆ ನಮ್ಮಲ್ಲಿ ನಾವು ಕರ್ನಾಟಕದ್ದೇ ತೆಗೆದುಕೊಳ್ಳುವುದಾದರೆ ಎಳ್ಳಿನ ಹಬ್ಬ ಅಂತಲೇ ಇದಕ್ಕೆ ಹೇಳಬಹುದು. ಎಳ್ಳು ಬೆಲ್ಲವನ್ನು ತಿಂದು ಒಳ್ಳೆಯ ಮಾತನ್ನು ಆಡು ಅನ್ನತಕ್ಕಂಥದ್ದು ಮಕರ ಸಂಕ್ರಾಂತಿಯ ಘೋಷವಾಕ್ಯ ಅಂತೇಳಿ ಹೇಳ್ಬೋದು. ಆದ್ದರಿಂದ ಎಳ್ಳನ್ನು ನಾವು ಪ್ರತಿಯೊಂದು ಮನೆಗೆ ಹೋಗಿ ಬೀರಿ ಆ ಮೂಲಕ ಒಳ್ಳೆಯ ಮಾತನ್ನಾಡಿ ಸಿಹಿಯನ್ನು ಹಂಚಿ ಹಬ್ಬದ ರೂಪದಲ್ಲಿ ಆಚರಣೆಯನ್ನು ಮಾಡತಕ್ಕಂಥದ್ದು ಇದೆಯಲ್ಲ, ಅದು ನಮ್ಮ ಸಂಪ್ರದಾಯ ಅಂಥೇಳಿ ನಾವು ಹೇಳ್ಬೋದು. ಆದರೆ ಇದಕ್ಕೆ ಶಾಸ್ತ್ರೀಯವಾಗಿರತಕ್ಕಂತಹ ಒಂದು ಹಿನ್ನೆಲೆ ಏನು, ಇದು ಮಹಾಪರ್ವಕಾಲ ಅಂಥೇಳಿ ಹೇಳ್ತಾರೆ. ಅಂದರೆ ವಿಶೇಷವಾದಂತಹ, ವಿಶಿಷ್ಟವಾದಂತಹ, ಶಕ್ತಿಯುತವಾದಂತಹ ಕಾಲ ಅಂತ ಇದೆ. ಅಂತಹ ಕಾಲ ಇದರಲ್ಲಿ ಏನಿದೆ, ಜೊತೆಯಲ್ಲಿ ಮಕರ ಸಂಕ್ರಮಣದಲ್ಲಿ ಎಷ್ಟು ವಿಧ, ಈ ಸೂರ್ಯನ ಗತಿಗೆ ಅನುಸಾರವಾಗಿ ಅಂಥೇಳಿ ನಾನು ಹೇಳಿದೆ ಆಗಲೇ. ಈ ಕೇವಲ ಮಕರ ಸಂಕ್ರಮಣ ಒಂದೇ ಇರತಕ್ಕಂಥದ್ದಲ್ಲ, ಈ 12 ತಿಂಗಳು ಕೂಡ ಬರುತ್ತೆ. ಐನ ಸಂಕ್ರಾಂತಿ ಅಂತ ಇದೆ. ಸಂಕ್ರಾಂತಿಯಲ್ಲಿ 4 ವಿಧ ಇದೆ.
ಅದನ್ನು ಮೊದಲು ತಿಳಿದುಕೊಳ್ಳಬೇಕು. 4 ವಿಧವಾಗಿರತಕ್ಕಂಥ ಅಯನ ಸಂಕ್ರಾಂತಿ, ವಿಷುವ ಸಂಕ್ರಾಂತಿ, ಷಡಶೀತಿ, ಮುಖ ಸಂಕ್ರಾಂತಿ, ವಿಷ್ಣುಪದ ಸಂಕ್ರಾಂತಿ ಅನ್ನತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿರತಕ್ಕಂಥದ್ದು ಏನಿದೆ, ಮಕರ ಸಂಕ್ರಾಂತಿ ಮತ್ತು ಕರ್ಕಾಟಕ ಸಂಕ್ರಾಂತಿ. ದಕ್ಷಿಣಾಯನ ಪ್ರಾರಂಭ ಆಗತಕ್ಕಂಥದ್ದು ಕರ್ಕಾಟಕ ಸಂಕ್ರಾಂತಿ, ಮಕರ ಸಂಕ್ರಾಂತಿಯಿಂದ ಉತ್ತರಾಯಣ ಪ್ರಾರಂಭ ಆಗುತ್ತೆ. ಅದರಿಂದ ಇದಕ್ಕೆ ಅಯನ ಸಂಕ್ರಾಂತಿ ಅಂತ ಹೇಳುತ್ತೆ. ಅಯನ ಸಂಕ್ರಾಂತಿಗೆ ವಿಶೇಷವಾದಂತಹ ಮಹತ್ವ ಇದೆ. ವಿಷುವ ಸಂಕ್ರಾಂತಿ ಅನ್ನತಕ್ಕಂಥದ್ದು ಮೇಷ ಮತ್ತು ತುಲಾ ರಾಶಿ, ಈ ರಾಶಿಗೆ ಸೂರ್ಯ ಪ್ರವೇಶ ಮಾಡಿಸಿದ ನಂತರದಲ್ಲಿ ವಿಷುವ ಸಂಕ್ರಾಂತಿ ಅಂತೇಳಿ ಅದರದ್ದೇ ಆದಂತಹ ಆಚರಣೆ ಇದೆ. ಷಡಶೀತಿ ಮುಖ ಸಂಕ್ರಾಂತಿ ಅನ್ನತಕ್ಕಂಥದ್ದು ಮೀನ, ಕನ್ಯಾ, ಧನಸ್ಸು ಮತ್ತು ಮೀನ ರಾಶಿಗೆ ಸೂರ್ಯ ಪ್ರವೇಶ ಮಾಡಿದ ನಂತರದೇ ಉಂಟಾಗತಕ್ಕಂತಹ ಸಂಕ್ರಾಂತಿ. ವಿಷ್ಣುಪದ ಸಂಕ್ರಾಂತಿ ಏನಿದೆ, ವೃಶ್ಚಿಕ ರಾಶಿ, ಸಿಂಹರಾಶಿ, ವೃಷಭ ರಾಶಿ ಮತ್ತು ಕುಂಭರಾಶಿ, ಈ ರಾಶಿಯಲ್ಲಿ ಸೂರ್ಯ ಪ್ರವೇಶವನ್ನು ಮಾಡಿದಾಗ ವಿಷ್ಣುಪದ ಸಂಕ್ರಾಂತಿ ಅಂತೇಳಿ ಹೇಳ್ತಾರೆ. ಅದರಿಂದ ಈ 4 ವಿಧವಾದಂತಹ ಸಂಕ್ರಾಂತಿ ಅದರದ್ದೇ ಆದಂತಹ ಅನುಷ್ಠಾನ ಆಚರಣೆಗಳನ್ನು ಮಾಡಿ, ಕೆಲವೊಂದು ಪಿತೃ ಕಾರ್ಯವನ್ನು ಮಾಡುವುದಕ್ಕೆ, ಕೆಲವು ದೇವತಾ ಕಾರ್ಯವನ್ನು ಮಾಡುವುದಕ್ಕೆ, ಕೆಲವೊಂದು ಯಜ್ಞಯಾಗಾದಿಗಳನ್ನು ಮಾಡುವುದಕ್ಕೆಲ್ಲ ಅಂತಹ ಸಂಕ್ರಾಂತಿಗಳಲ್ಲಿ ಹೇಳಿದ್ದಾರೆ. ಆದರೆ ಈ ಮಕರ ಸಂಕ್ರಾಂತಿಯ ವಿಷಯ ಬಂದಾಗ ಇದಕ್ಕೆ ಉತ್ತರಾಯಣ ಪುಣ್ಯಕಾಲ ಅಂಥೇಳಿ ನಾವು ಹೇಳ್ತೀವಿ. ಈ ಉತ್ತರಾಯಣ ಪುಣ್ಯಕಾಲ ಎಲ್ಲ ಶುಭ ಕಾರ್ಯಗಳಿಗೆ ವಿಶೇಷವಾಗಿ ಹೇಳಿರ್ತಕ್ಕಂತಹ ಮಾಸ. ಇಲ್ಲಿವರೆಗೆ ಈ ಧನುರ್ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ. ಈ ಧನುಪುಷ್ಯ ಇರುವುದರಿಂದ ನಿಷಿದ್ಧ ಆಗಿರೋದ್ರಿಂದ ಕೇವಲ ದೇವರ ಪೂಜೆ, ಪುನಸ್ಕಾರ, ಜಪ, ಪಾರಾಯಣ ಇಂತಹದ್ದನ್ನು ಮಾತ್ರ ಮಾಡ್ತಾರೆ. ಪ್ರಾತಃ ಕಾಲದಲ್ಲಿ ಧನುರ್ಮಾಸದಲ್ಲಿ ಪೂಜೆ ಇರುತ್ತೆ, ಇವೆಲ್ಲ ಮಾಡತಕ್ಕಂಥದ್ದು. ಆದರೆ ಈ ಮಕರ ಸಂಕ್ರಾಂತಿ ಬಂದ ನಂತರದಲ್ಲಿ ಸೂರ್ಯನ ಗತಿ ಬದಲಾಗುತ್ತೆ. ಯಾಕೆ ಮಕರ ಸಂಕ್ರಾಂತಿ ಅಂತ ಹೇಳಿ ನಾವು ಹೇಳ್ತೀವಿ ಅಂತಂದರೆ, ಧನುರಾಶಿಯಿಂದ ಸೂರ್ಯ ಮಕರ ರಾಶಿಗೆ ಪ್ರವೇಶವನ್ನು ಮಾಡಿದ ನಂತರದಲ್ಲಿ ಅವನ ಗತಿ ಬದಲಾಗುತ್ತೆ. ಇಲ್ಲವರೆ ದಕ್ಷಿಣಕ್ಕೆ ಅವನ ಗತಿ ಅನ್ನತಕ್ಕಂಥದ್ದು ಇದ್ದರೆ, ಚಲನೆ ಇದ್ದರೆ, ಮಕರ ರಾಶಿಗೆ ಸೂರ್ಯ ಪ್ರವೇಶವನ್ನು ಮಾಡಿದ ನಂತರದಲ್ಲಿ ಉತ್ತರಕ್ಕೆ ಅವನು ಚಲಿಸುವುದಕ್ಕೆ ಪ್ರಾರಂಭವನ್ನು ಮಾಡ್ತಾನೆ. ಆದ್ದರಿಂದ ಇದಕ್ಕೆ ಉತ್ತರಾಯಣ ಪುಣ್ಯಕಾಲ ಅಂಥೇಳಿ ಇನ್ನೊಂದು ಹೆಸರು ಇದೆ ಮಕರ ಸಂಕ್ರಾಂತಿಗೆ. ಉತ್ತರಾಯಣಕ್ಕೆ ಸೂರ್ಯ ತನ್ನ ಗತಿಯನ್ನು ಬದಲಾಯಿಸುವುದರಿಂದ ಉತ್ತರಾಯಣ ಪುಣ್ಯಕಾಲ, ಮಕರ ರಾಶಿಗೆ ಸೂರ್ಯ ಪ್ರವೇಶವನ್ನು ಮಾಡುವುದರಿಂದ ಮಕರ ಸಂಕ್ರಾಂತಿ. ಹೀಗೆ ಇದನ್ನು ಮಹಾಪರ್ವ ಅಂತ ಹೇಳಿ ಕರೆದಿದ್ದಾರೆ. ಆದ್ದರಿಂದ ಈ ಸಮಯದಲ್ಲಿ ಶುಭ ಕಾರ್ಯವನ್ನು ಮಾಡುವುದಕ್ಕೆ ತುಂಬ ಶ್ರೇಷ್ಠವಾದಂತಹ ಕಾಲ ಅಂತ ಹೇಳಿದ್ದಾರೆ. ಅಂದರೆ ಈ ಮಕರ ಸಂಕ್ರಾಂತಿಯಿಂದ ಉದಗಯನೆ ಪೂರ್ವಪಕ್ಷಾಃ ಪುಣ್ಯಾಶು ಕಾರ್ಯಾಣಿ ಶೌಲ ಕರ್ಮೋಪನಯನೆ ವಿವಾಹ ಕರ್ಮಾಣಿ ಅಂಥೇಳಿ ಹೇಳಿದ್ದಾರೆ. ಅಂದರೆ ಚೌಲ, ಉಪನಯನ, ವಿವಾಹಾದಿ ಪುಣ್ಯ ಕಾರ್ಯಗಳನ್ನು, ಶುಭ ಕಾರ್ಯಗಳನ್ನು ಮಾಡುವುದಕ್ಕೆ ಇದು ಶ್ರೇಷ್ಠವಾದಂತಹ ಮಾಸ. ಆದ್ದರಿಂದ ಈ ಮಕರ ಸಂಕ್ರಾಂತಿಯಿಂದ ಶುಭ ಕಾರ್ಯಗಳನ್ನೆಲ್ಲ ಮಾಡುವುದಕ್ಕೆ ಶ್ರೇಷ್ಠವಾಗಿರತಕ್ಕಂತಹ ಸಮಯ ಆಗಿರುವುದರಿಂದಲೂ ಕೂಡ ಇದಕ್ಕೆ ಮಹಾಪರ್ವ ಅಂಥೇಳಿ ಕರೆದಿದ್ದಾರೆ. ಈ ಮಕರ ಸಂಕ್ರಾಂತಿಯಂದು ನಾವು ಯಾವ ರೀತಿಯಾಗಿ ಏನೇನು ಮಾಡಿದರೆ ಒಳ್ಳೆಯದು ಅನ್ನತಕ್ಕಂಥದ್ದು ಪ್ರಮುಖವಾಗಿ ನಾವು ತಿಳಿದುಕೊಳ್ಳಬೇಕಾಗುತ್ತೆ. ರವೇ ಸಂಕ್ರಮಣಂ ರಾಶೋ ಸಂಕ್ರಾಂತಿ ರೀತಿ ಕಥ್ಯತೆ. ರವಿ ಯಾವ ರಾಶಿಗೆ ಪ್ರವೇಶವನ್ನು ಮಾಡ್ತಾನೋ ಆ ಗತಿಗೆ ಅನುಸಾರವಾಗಿ ಅದನ್ನು ಸಂಕ್ರಮಣ ಅಂಥೇಳಿ ನಾವು ಕರೆಯುತ್ತೇವೆ ಅನ್ನತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿರತಕ್ಕಂಥದ್ದು. ಮಕರ ಸಂಕ್ರಾಂತಿಯ ನಂತರದಲ್ಲಿ ಸೂರ್ಯನ ಉಪಾಸನೆಗೆ ಒಂದು ವಿಶೇಷವಾಗಿರತಕ್ಕಂತಹ ಮಹತ್ವ ಇದೆ. ಶುಭಮಸ್ತು, ಸಮಸ್ತ ಸನ್ಮಂಗಳಾನಿ ಭವಂತು.